ಅಣ್ಣ ಅವರಿಬ್ರು ದಡ್ಡನ ಮಕ್ಕಳು. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನೀನು ಉತ್ತರ ಕೊಡ್ತೀಯ ಅಂತ ನಾನು ನಂಬಿದ್ದೀನಿ. ಅವ್ರ ಬಾಲ್ನ ತೊಡೆ ಇರ್ತಾರಲ್ಲ, ಯಾಕೆ ಕೊಡ್ತಾ ಹತ್ಕೊಂಡಿರ್ತದ ಕೆರ್ಕತ್ತಿರ್ತಾರೆ ಹೋಗ್ಯಾತ್ಲಾಗೆ. ಹಾ ಕರೆಕ್ಟು, 100% ಕರೆಕ್ಟು. ನಾನು ಹೊಡೆದಿರೋದೇ 4 ಪಾಕೆಟ್. 6 ಅಂತ ಅದ್ ಹೆಂಗ ಹೇಳಿದೆ ನೀನು? ಲೇ ನನ್ನ ಮಗನೇ, ಅದ್ ಹೆಂಗ ಹೇಳಿದೆ ನೀನು? ಲೇ ಅದ್ ಹೆಂಗ ಹೇಳಿದೆ ನೀನು? ಅಪ್ಪ ತಪ್ಪಾಯ್ತಪ್ಪ, ಕೂತ್ಕ. ಓಕೆ, ಥ್ಯಾಂಕ್ ಯು. ಅದಕ್ಕೆ ಹೇಳೋದು ಕುಡ್ದು ಮಾತಾಡಬಾರ್ದು ಅಂತ. ಇದು ಯಾವ ಆಟ? ಫುಟ್ಬಾಲು, ವಾಲಿಬಾಲು, ಫುಟ್ಬಾಲು, ವಾಲಿಬಾಲು, ಫುಟ್ಬಾಲು, ವಾಲಿಬಾಲು, ಫುಟ್ಬಾಲು. ಯೋ ನಂಗೂ ನಿಂಗು ಯಾಕೆ ಸುಮ್ಮನೆ ವಾದ? ಅಣ್ಣ ಅದು ಯಾವ ಆಟ? ಕ್ರಿಕೆಟು. ಈಗ ಯಾವ ಆಟ ಅಂತ? ಹಾಕಿ. ಈಗ ಅಣ್ಣ ಯಾವ ಆಟ ಹೇಳು? ಕಬಡ್ಡಿ. ಒಂದೊಂದು ಅನ್ನದ ಅಗಳಿಗೆ ಜನ ಎಷ್ಟು ಕಷ್ಟ ಪಡ್ತಾರೆ ಗೊತ್ತೇನೋ? ಅನ್ನದ ಬೆಲೆ ನಿನಗೆ ಗೊತ್ತಿದ್ರೆ ತಾನೇ ತಂದು ಹಾಕಕ್ ನಾನಿದ್ದೀನಿ, ತಿಂದು ಹಾಕಕ್ ನೀನಿದ್ಯಾ. ಎಲ್ಲಾದ್ರೂ ಕೆಲಸ ಮಾಡಿ ಸಂಪಾದನೆ ಮಾಡಿ ಚೆನ್ನಾಗಿ ಬದುಕ್ಬೇಕನ್ನೋ ಯೋಚನೆ ಇದೆ ನಿನಗೆ? ಏನು ಇದು? ಯಾಕೋ ಹೀಗ್ ಮಾಡ್ತಿದ್ಯಾ? ನಮಗೂ ವಯಸ್ಸಾಯ್ತು, ಸೂರ್ಯನ್ಗೂ ಕೆಲಸ ಇಲ್ಲ. ಮನೆಗೆ ಹಿರೇ ಮಗನಾಗಿ ನೀನ್ ಹೇಗ್ ಚಿಕ್ಕ ಮಕ್ಕಳ ತರ ಆಡ್ತಿದ್ರೆ ಹೇಗೋ ಭಗವಾನ್. ಎಲ್ಲಾದ್ರೂ ಹೋಗಿ ಒಂದು ಕೆಲಸ ನೋಡ್ಕೋಬಾರ್ದಪ್ಪ? ಹೋಗಮ್ಮ, ಡಿಗ್ರಿ ಓದೋನ್ಗೆ ಕೆಲಸ ಸಿಗಲ್ಲ, ಇನ್ ಬುಗ್ರಿ ಆಡೋನ್ ಕೆಲಸ ಸಿಗತ್ತ? ಆದ್ರೂ ಒಂದೇ ಒಂದ್ ಕಡೆ ಕೆಲಸ ಮಾಡ್ಬೋದು. ಎಲ್ಲೋ ನಿನ್ ಗಂಡ ಬಾಂಡ್ಲಿನ ಫ್ಯಾಕ್ಟ್ರಿ ಕೆಲ್ಸದಿಂದ ಕಿತ್ತಾಕ್ಬಿಟ್ಟು ಆ ಕೆಲ್ಸ ನನಗ್ ಕೊಟ್ಬಿಟ್ರೆ, ನೀನಲ್ಲಿ ಕಾಲಿಟ್ಬಿಟ್ರೆ ಅಲ್ಲಿರೋರ್ಗೆಲ್ಲ ಬ್ಯಾಟು ಬಾಲು ಕೊಟ್ಟು ಫ್ಯಾಕ್ಟ್ರಿನ ಪ್ಲೇ ಗ್ರೌಂಡ್ ಮಾಡಿ ಓನರ್ನ ಸೈಲೆಂಟ್ ಆಗಿ ರೇಟಿಸ್ಬಿಡ್ತೀಯ. ಆಗೋ ಕೆಲಸ ನೋಡು ಅಂದ್ರೆ ತಲೆಯೆಲ್ಲ ಮಾತಾಡ್ತಾನೆ. ಬ್ರದರ್, ನನ್ಗೊಂದು ಡೌಟ್. ತಲೆಯಿಂದ ಹೆಂಗ್ ಮಾತಾಡಕ್ಕಾದ್ದೆ? ಇದು ಸಾಧ್ಯನಾ? ಎಲ್ರು ಬಾಯಿಂಗ್ಲೆ ತಾನೇ ಮಾತಾಡೋದು. ನಮಸ್ಕಾರ ಅಣ್ಣ. ನನಗೆ ಯಾಕೆ ಸುತ್ತಿಗೆಯಿಂದ ಹೊಡಿತಾ ಇದೀಯಾ? ಪ್ಲೀಸ್ ನನ್ ಬಿಟ್ಬೇಡ. ತಲೆಯಿಂದ ಹೇಗ್ ಮಾತಾಡ್ತಾರೆ ಅಂತ ತಾನೇ ನಿನ್ ಡೌಟು? ಪ್ಲೀಸ್ ನನ್ ತಲೆ ತಿನ್ಬೇಡ, ಹೋಗು. ತಲೆ ಹೆಂಗ್ ತಿಂತಾರೆ? ಅಪ್ಪ ನೋಡಪ್ಪ ಈ ಬೇಕುಫುನ. ಇವನ್ಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಕಣೋ, ಎಲ್ಲ ತಮಾಷೆ ಅನ್ಕೊಂಡ್ಬಿಟ್ಟಿದ್ದಾನೆ ಇವ್ನ. ಬಾಂಡ್ಲಿ, ನನಗೊಂದ್ ಏಟ್ ಏನಾದ್ರು ಬಿದ್ರೆ ನೀನ್ ನಾಡೇಟು ಶಾಂತಮ್ಮನ್ ಫ್ಲಾಶ್ ಬ್ಯಾಕ್ ನೀನ್ ಎಂಟ್ರಿಗೆ ಹೇಳ್ಬಿಡ್ತೀನಿ. ಕರೆಕ್ಟ್ ಟೈಮ್ ನಲ್ಲಿ ನಾನು ವೀಕ್ನೆಸ್ ಎತ್ತಿ ಸೆನ್ಸರ್ ಮಾಡ್ಬಿಡ್ತೀನಿ. ನಾವು ಓದ್ತಾ ಇರ್ತೀನಿ. ಆಯ್ತು ಸುಮಾ, ಏನೇ ಇದು? ಏನು ಸ್ಪೆಷಲ್ ಮಾಡ್ಕೊಂಡ್ ಬಂದ್ ಹಾಗಿದ್ಯಾ? ಏನಿಲ್ಲ, ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಅಯ್ಯೋ ಕೊಡಮೈಲಿ, ಬೆಳಗಿಂದ ಏನು ತಿಂದಿರ್ಲಿಲ್ಲ, 10 ಚಪಾತಿ ಬಿಟ್ರೆ. ಅಪ್ಪಬ್ಬಾ, ಮನೇಲಿ ಇನ್ನಷ್ಟು ಉಳಿದಿದ್ದೇನೆ. ಇನ್ನ ಇದೆ ಆಂಟಿ. ಮತ್ತೆ ಯಾಕೆ ಇಲ್ಲೇ ನಿಂತಿದ್ಯಾ? ತಪ್ಪಲೇನೆ ತಗೊಂಡು ಬಕಾಸುರು ನನ್ ಮಗನೇ. ಎಲ್ರು ಬದುಕೋಸ್ಕರ ತಿಂತಾರೆ, ನೀನು ತಿನ್ನೋಕೋಸ್ಕರ ಬದುಕಿದ್ಯಲ್ಲೋ. ತಿನ್ನು ತಿನ್ನು. ಬಾಂಡ್ಲೆ, ಅಯ್ಯೋ ಏನಾಯ್ತು? ತಿನ್ನೋಕ್ ಮುಂಚೆ ದರ್ಶನ ಆಗ್ಬೇಕಾ? ಪಂಚೆ ಉದುರ್ತಿದೆ ಅಂತ ಹೇಳಕ್ ಏನೋ ದಾಡಿ ನಿನಗೆ? ದಾಡಿ ಇಲ್ಲ, ಬೋಳಿಸ್ಬಿಟ್ಟೆ. ನೀನ್ ಕೂತ್ಕೊಮ್ಮ, ನಾನ್ ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಆಂಟಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಅಪ್ಪ, ನನ್ನ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. 1 ನಿಮಿಷ ಬಂದೆ. ಯಪ್ಪ, ನಮ್ಮನೆಗೆ ಪಲಾವು ಪುಳುವಗ್ರೆ ಯಾಕೆ ಬರುತ್ತೆ ಅಂತ ಗೊತ್ತಾ? ಯಾಕೆ ಬರುತ್ತೆ? ಪ್ರೀತಿಯಲ್ಲಿ ಇರೋ ಸುಖ ನಿನ್ಗೂ ಗೊತ್ತಿಲ್ಲ, ನಿನ್ ಎಂಡ್ರಿಗೂ ಗೊತ್ತಿಲ್ಲ. ಹೂವಂತೀಯಾ ಹೂವಂತೀಯಾ. ಏನಾದ್ರು ಹಾಡು? ಅಯ್ಯೋ, ಅವನು ಅವರಿಬ್ಬರು ಲವ್ ಬಗ್ಗೆ ಹೇಳ್ತಾ ಇದ್ದಾನ್ರಿ. ಇವರಿಬ್ಬರಿಗೂ ಏನಾದ್ರೂ ಒಂದ್ ದಾರಿ ಕಾಣಿಸ್ಬೇಕಲ್ಲ. ನಾನು ವ್ಯವಸ್ಥೆ ಏನ್ ಮಾಡಿದೆ ಡಾರ್ಲಿಂಗ್? ಸಿ ಮೈ ಬಾಡಿ ಶೇಕಿಂಗ್, ಯು ಐ ನೋ. ಮಧ್ಯಾಹ್ನದಿಂದ ಎಣ್ಣೆ ಬೀಳಿಲ್ಲ, ಅದಕ್ಕೆ ಬಾಡಿ ಫುಲ್ ಶೇಕಿಂಗ್ ಆಗ್ತಾ ಇದೆ, ಸ್ಟಡಿ ಆಗಿ ನಿಲ್ತಾ ಇಲ್ಲ. ಓನ್ಲಿ 9 ರೂಪೀಸ್ 50 ಪೈಸಾ. ಬೇಡ, 50 ಪೈಸೆ ಡಿಸ್ಕೌಂಟ್ ಅಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಕಟ್. ಡಾರ್ಲಿಂಗ್, ಗಿವ್ ಮೀ ಓನ್ಲಿ 9 ರೂಪೀಸ್ ಪ್ಲೀಸ್.
ಎಲ್ಲಿದೆ ದುಡ್ಡು? ನಾಚಿಕೆ ಆಗಕ್ಕಿಲ್ಲ ನಿಂಗೆ? 4 ಮನೆ ಮುಸರತಿಕ್ಕೆ ದುಡಿಯೋ ದುಡ್ಡೆಲ್ಲ ಕುಡ್ತಕ್ಕೆ ಆಗೋಯ್ತು. ನನ್ನ ಹತ್ರ ಒಂದ್ ಬಿಡ್ಗಾಸು ಇಲ್ಲ. ಓಹೋ, ಯು ನೋ ಮಣಿ, ಐ ಮೈ ಹೌಸ್ ಸರ್ಚಿಂಗ್. ಕಳ್ಳೆಕಾಯಿ ಡಬ್ಬ, ಖಾಲಿ ಡಬ್ಬ, ಸಾಸಿವೆ ಡಬ್ಬಿ, ವೆಂಕಟರಮಣ ಗೋವಿಂದ ಗೋವಿಂದ. ಅಯ್ಯ ನಿನ್ನ ದೇವ್ರ ಹುಂಡಿ ಕೈ ಹಾಕ್ತಿದ್ಯಾ? ಬಾ ಬಾ ನಿನ್ನ. ಥೂ, ನಿನ್ ಜನ್ಮಕ್ಕಿಷ್ಟು ಅಲ್ಲ, ರಕ್ತ ಹಿಂಗೋಗೋ ಗಂಟ ಕುಡ್ದು ಬಂದಿದ್ಯಾ. ಈಗ ದೇವ್ರ ದುಡ್ಡು ತೆಗ್ದು ನಮ್ಗೆಲ್ಲ ದರಿದ್ರ ಮುಚ್ಕೊಂಡಿದ್ದ ಮಾಡ್ತಿದ್ಯಾ. ನನ್ನ ಪ್ರಾಣ ಹೋದ್ರು ಆ ದುಡ್ಡು ಮುಟ್ಟಕ್ ಬಿಡಕ್ಕಿಲ್ಲ ನಾನು. ಬಿಡಕ್ಕಿಲ್ಲ ಬಿಡಕ್ಕಿಲ್ಲ ಬಿಡಕ್ಕಿಲ್ಲ. ನೋ ಪ್ರಾಬ್ಲಮ್, ಐ ಆಮ್ ಸಾರಿ ಡಾರ್ಲಿಂಗ್. ಓನ್ಲಿ 144 ಸೆಕ್ಷನ್ ಅಲೌನ್ಸ್, ಲಾಠಿ ಚಾರ್ಜ್. ಕುಡ್ಕ ಮುದ್ಕ ಅಂತ ಇದ್ದಿನ ಮರ್ಯಾದೆ ಕೊಟ್ರೆ ನಮ್ಮ ಅಮ್ಮ ಮೇಲೆ ಕೈ ಮಾಡ್ತೀನೋ? ದುಡ್ಡು ಕೊಡು ಜೀವ ತಿಂತ್ಯಾ? ಅಪ್ಪ ಅನ್ನೋದನ್ನ ಮಾಡ್ಬಿಟ್ಟು ಒಂದೇಳು ಬಿಟ್ಟ ಅಂದ್ರೆ ಬೋಟಿ ಗಿಟ್ಟಿ ಎಲ್ಲ ಈಚೆ ಬಂದ್ಬಿಡ್ಬೇಕು. ಬಿಡ, ಅವ್ರ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತೇನೋ ನಿಂಗೆ? ಅವ್ರನ್ನ ಯಾರು ಅಂತ ತಿಳ್ಕೊಂಡ್ಯೋ? ಜನ್ಮ ಕೊಟ್ಟು ತಂದೆ ಕಣೋ, ತಂದೆ. ಏಯ್, ಅವ್ರಿಗೆ ಬುದ್ಧಿ ಹೇಳಕ್ ಮುಂಚೆ ನೀನ್ ಸರಿಯಾಗಿದೆ ಅಂತ ನೋಡ್ಕೊಳ್ಳೋ. ನಾನು 4 ಮನೆ ಪಾತ್ರೆ ತೊಳೆದು ಸಂಪಾದನೆ ಮಾಡ್ತೀನಿ. ನೀನು ಅವ್ರ ಜೊತೆ ಸೇರ್ಕೊಂಡು ಬೀದಿ ಸುತ್ತುತ್ತಲ್ಲೋ. ಒಂದು ದಿನನಾದ್ರೂ ನಾನು ಸಂಪಾದನೆ ಮಾಡ್ಬೇಕು, ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಯೋಚನೆ ಮಾಡಿದ್ಯೇನೋ? ಮೂರ್ಖ, ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ನಿಂಗೆ. ಮಾತಾಡಕ್ ಬಂದ್ಯಾ? ಅವ್ರ ಮೇಲೆ ಕೈ ಮಾಡ್ದ್ಯಾ? ನಿನ್ನ ಏನ್ ಮಾಡ್ತೀನಿ ನೋಡ್ತಿರು. ಏಯ್, ನಿನ್ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಇನ್ನೊಂದ್ಸಲ ಅವ್ರ ಮೇಲೆ ಕೈ ಮಾಡಿದ್ರೆ ನಿನ್ ಕೈನೇ ಕತ್ತರಿಸ್ಬಿಡ್ತೀನಿ. ಲೋ ತಿಕ್ಕಲ್ ನನ್ ಮಗನೇ, ಗಂಡ ಹೆಂಡ್ರ ಜಗಳದಲ್ಲಿ ಮಧ್ಯ ಹಾಕೋ ಕಡ್ಡಿ ಅಲ್ಲಾಡ್ಸಕ್ ಹೋದೆ. ಅವ್ರ ಜಗಳ ಏನಿದ್ರು ಉಂಡು ಮಲ್ಗೋರ್ಗ ಅಷ್ಟೇ. ಅದ್ ಗೊತ್ತಿಲ್ವಾ ನಿಂಗೆ? ಅವ್ರು ಹೇಳೋದ್ರಲ್ಲೂ ನ್ಯಾಯ ಇದೆ. 3 ಕಾಸು ದುಡ್ದು ಅವ್ರನ್ನ ಸಾಕೋ ಯೋಗ್ಯತೆ ಇಲ್ಲ. ಏನ್ ಮಾಡೋದು? ಲವ್ ತಿಕ್ಲಾ, ನಮಗೂ ಒಂದು ಟೈಮ್ ಬರುತ್ತೆ, ಅಲ್ಲೇ ಅವ್ರಿಗೆ ವೇಟ್ ಮಾಡ್ಬೇಕಣ. ಭಗವಾನ್, ಯಾಕೆ ಡ್ಯಾನ್ಸ್ ಮಾಡ್ತಿದ್ದೀರಾ? ಅದೇ ನಮ್ಗೂ ಗೊತ್ತಾಗ್ತಿಲ್ಲ. ಯಾಕೆ ಕುಣಿತಿದ್ವಿ ನಾವು? ಕೆಲಸ ಸಿಕ್ಕಿದ್ಯಮ್ಮ. ಪ್ಯಾಕೆಟ್ ಅಂತ ಸಾಯ್ತಿಯಲ್ಲ. SI ಕೆಲಸ ಸಿಕ್ಕಿದ್ಕೆ ಇದೇನಾ ಪಾರ್ಟಿ? ಸ್ಟೈಲ್ ರಮ್ಮು ಜಿನ್ನು ವಿಸ್ಕಿ ಏನು ಇಲ್ಲೇನಮ್ಮ? ಸುದ್ದಿ ಹೇಳಿದ್ಕೆ ಇಷ್ಟು. ನಾಳೆ SI ಡ್ರೆಸ್ ಹಾಕಿದ್ಮೇಲೆ ಫುಲ್ ಸ್ಕಾಚ್ ಪಾರ್ಟಿ, ಓಕೆನಾ? ಪ್ಯಾಕೆಟ್ಗೇನೋ ಅಡ್ಜಸ್ಟ್ ಮಾಡಿದ್ಯಾ? ಚಾಕ್ನಾಗೇನೋ ಮಾಡೋದು? ಹೌದಲ್ವಾ? ನಾನಿರುವುದೇ ನಿಮಗಾಗಿ, ನೀನಿರುವುದೇ ನಮಗಾಗಿ. ಕಣ್ಣೀರೇಕೆ ಬಿಡಿಯುದಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ, ನಾವಿರುವುದೇ ನಿನಗಾಗಿ. ನಮಸ್ಕಾರ ಕೋಳಿ ಮಾರಪ್ಪನವ್ರಿಗೆ. ಈಸ್ಕೊಂಡ್ರಾಯ್ತು. ಏನನ್ನ? ನಮಸ್ಕಾರ. ವಾಪಸ್ ಕೊಟ್ಬಿಡು. ಈಸ್ಕೊಂಡ್ ಮೇಲೆ ಹೆಂಗ್ ಕೊಡಕೈತದೆ? ಏನೇ ಪೊರ್ಕಿಗಳ ಗ್ಯಾಂಗ್ ಎಲ್ಲ ಒಂಟಿರೇ ಆಗಿದೆ. ಏನ್ ಸಮಾಚಾರ? ಚಳಿಗೆ ಹಂಗೆ ನಡ್ಕೊಂಡು ಹೋಯ್ತಾ ಇದೀವಿ. ಮಕ್ಕಳ್ರ, ಈ ಚಳಿಗೆ 2 ದಿಂಬ್ ಹಾಕೊಂಡು ಈ ಕೋಳಿ ಚಿಕನ್ ಮಾಡಿಸ್ಕೊಂಡು ತಿಂತಾ ಇದ್ರೆ ಆದ್ರೆ ಟೇಸ್ಟ್ ಬೇರೆ. ಇದು ನೋಡ ನಮ್ಗೆ ಕರೆಕ್ಟ್ ಸಿಂಕ್ ಆಯ್ತಪ್ಪ. ಸಿಂಕು ಹಂಗಂದ್ರೆ ಸಸ್ಪೆನ್ಸ್. ಸಸ್ಪೆನ್ಸಾ? ಮುಟ್ಟಿದ್ರೆ ಕತ್ತರಿಸಾಕ್ಬಿಡ್ತೀನಿ.
ಯಾವನೋ ನನ್ನ ಮಗ 5 ಕೋಳಿ ಕದ್ಬಿಟ್ಟವ್ರಲ್ಲಪ್ಪ. ಅವ್ರ ಮನೆ ಹಾಳಾಗೋಗ. ಅಯ್ಯೋ 5 ಕೋಳಿ ತಿಂದ್ಬಿಟ್ಟವ್ರಲ್ಲಪ್ಪ. ಅವ್ರ ಮನೆ ಮಾರಾಟವಾಗ, ಅವ್ರ ಮನೆ ಎಕ್ಬಿಟ್ಟವಾಗ, ಯಾವ ತಿಪ್ಪೆ ಹುಡ್ಕಿದ್ರು ನನ್ ಕೋಳಿ ಪುಕ್ಕ ಕಾಯ್ತಾ ಇಲ್ವಲ್ಲಪ್ಪ. ನನ್ ಕೋಳಿ ಪಳ ಪಳ ಅಂತ ಹೊಳಿತಾ ಇತ್ತು. ಅಯ್ಯೋ ಯಾವ ನನ್ ಮಕ್ಳು ಮಾಡಿರ್ಬೋದು. ಎಲ್ಲೋ ನನ್ ಕೋಳಿನ ಪುಕ್ಕ ಸಮೇತ ತಿನ್ಬಿಟ್ಟವ್ರೆ. ಇದು ನೋಡು ನಮ್ಗೆ ಕರೆಕ್ಟ್ ಸಿಂಕ್ ಆಯ್ತಪ್ಪ. ಆ ಚಪ್ಪರ್ ನನ್ನ ಮಕ್ಕಳೇ ನನ್ ಕೋಳಿ ಕದ್ದವ್ರೆ. ಭಗವಾನ್ ಕೋಳಿ ಕಳ್ರ ಸೈನ್ಯ. ನಮಸ್ಕಾರ ಸಮೇ. ಬನ್ನಿ. ಯಾಕೆ ಹಂಗ ನಿಂತ್ಕೊಂಡ್ಬಿಟ್ರಲ್ಲ? ಓಹೋ ಕೋಳಿ ಮಾರಪ್ಪನವರು ಏನ್ ವಿಶೇಷ? ಎಲ್ಲ ವ್ಯವಹಾರ ಮಾಡಕ್ ಹೊರಟಾಗೈತೆ. ಓ ಬನ್ನಿ ಬನ್ನಿ ನನ್ನ ಮಕ್ಕಳ. ನನ್ನ ಮೊಟ್ಟೆ ಕೋಳಿ ತಿಂದು ಸೊಂಪಾಗಿ ನಿದ್ದೆ ಮಾಡಿ ಒಳ್ಳೆ ಕಳ್ರು ಬಂದಂಗ್ ಬರ್ತಾ ಇದ್ದೀರಾ? ಯಾರಿಗೆ ಹೇಳ್ತಾ ಇದೆಯಾ ಗುರು? ನಿನಗೆ. ಬಿಟ್ಟೆ ಅಂದ್ರೆ ನಿಕ್ಕರ್ನೆಲ್ಲ ಕಚ್ಕೊಂಡ್ಬಿಡ್ಬೇಕು. ಗೊತ್ತಾಯ್ತಿಲ್ಲ ಅನ್ಕಂಡ. ನನ್ನ 5 ಕೋಳಿ ತಿಂದು ನನ್ಗೆ ರಬ್ಬಾಗ್ತೀರ ನನ್ನ ಮಕ್ಕಳ. ಕೋಳಿನ ಯಾವಾಗಪ್ಪ? ನನ್ನ ಮಕ್ಕಳ್ರ ಡವ್ ಮಾಡ್ತಿದ್ದೀರಾ? ನೀವ್ ಹಿಂಗೆಲ್ಲ ಮಾಡ್ತೀರಾ ಅಂತ ನನಗ್ ಗೊತ್ತು. ನಿಮ್ ಅಟ್ಟಿದ ಮೇಲೆ ನನ್ ಕೋಳಿ ಪುಕ್ಕ ಸಿಕ್ಕೈತೆ. ಕುಂಟ ಅದನ್ನ ಕಿತ್ವಾ. ಅದ್ರಲ್ಲಿ ನನ್ ಮಗನ ಹೆಸರು ಬರ್ದೈತ ನೋಡು. ಕೋಳಿನೂ ಇಲ್ಲ, ಮಾರಪ್ಪನೂ ಇಲ್ಲ. ಇಲ್ವಾ? ನಮ್ ತಾಯಣಗೂ ಇಲ್ಲ ಅಣ್ಣ. ಕೋಳಿ ಬಾಯ್ಲಿ. ದುಡ್ಡು ಕೊಡ್ತೀಯಾ? ಬಾ ಕಾಂಪ್ಲೇನ್ ಬಾಯ್. ಅಣ್ಣ ಸ್ವಲ್ಪ ಈ ಕಡೆ ಬಾ. ಈ ನನ್ ಮಗನ ಕೊಡು. ಎಷ್ಟು ಕೊಡ್ಲಿ? 1-2 ಕೊಡು. ಅಯ್ಯಯ್ಯೋ, ಅಯ್ಯಪ್ಪ, ಅಯ್ಯ, ಅಯ್ಯೋ, ಬಿಡ್ರಣ್ಣ, ಬಿಡ್ರಣ್ಣ. ಏನ್ ನಡೀತಾ ಇದೆ ಇಲ್ಲಿ? ನನ್ ಕೋಳಿ ಕದ್ಕೊಂಡ್ ತಿನ್ಬಿಟ್ಟವ್ರೆ. ಓ ಇವ್ರು? ಹೌದು. ನಿನ್ ಕೋಳಿ ಕದ್ದವ್ರ? ಹೌದು. ಇವ್ರೆಲ್ರು ತಿಂದವ್ರ? ಹೌದು. ಇಲ್ಲಿ ಬಿಡಯ್ಯ, ನೀನ್ಯಾಗ ಸುಮ್ನೆ ಇವ್ರ ಕೈಲಿ ಒದೆ ತಿಂತೀಯ? ಅಣ್ಣ ಒಂದ್ ಕೆಲ್ಸ ಮಾಡ್ತೀಯಾ? ಪ್ಲೀಸ್ ಕಮ್. ಕೈಲಾಗಿನಿಂದ ರೈಟ್ ಹೇಳು. ಐ ಆಮ್ ನೋ ರೈಟ್, ಓನ್ಲಿ ಟೈಟ್. ಹೋಗಿ ಹೋಗಿ ಕುಡ್ಕ್ ನನ್ ಮಗನ್ ಹೇಳಿದ್ನಲ್ಲ. ನಾನು ಇಲ್ಲಿ ಇರ್ಬೇಕಾದ್ರೆ ನಮ್ಮ ಅಪ್ಪನ್ಗೆ ಕುಡ್ಕ ಅಂತೀನಲ್ಲ. ಏನಿದೆಲ್ಲ? ಯೋ ರಾಮಣ್ಣ ನೋಡಪ್ಪ, ನಿಮ್ ಮಗ 5 ಕೋಳಿ ತಿನ್ನಿದ್ದು ಅಲ್ದೆ ಈ ಪೋಖ್ರಿ ನನ್ ಮಕ್ಕಳನ್ನೆಲ್ಲ ಒಡೆಯಕ್ ಕರ್ಕೊಂಡ್ ಬಂದವ್ರಲ್ಲ. ಇದು ಯಾವ ನ್ಯಾಯನಯ್ಯ? ಅಮ್ಮ ನೀನೇ ಓದಿ ಹೇಳುವ. ಭಗವಾನ್ ಏನೋ ಇದೆಲ್ಲ? ಏನಿಲ್ಲ. ಯಾಕೋ ಹೆಂಗ್ ಹೊಟ್ಟೆ ಉರಿಸ್ತೀಯಾ? ಅವ್ರ ಕೋಳಿನ ಯಾಕೋ ಕದ್ದೆ? ನಾ ಕದ್ದಿಲ್ಲಮ್ಮ. ನೀನು ಮನೆ ಬಾ ನೀನು. ನಡಿ ಬರ್ತೀನಿ. ಏನ್